ಚೆನ್ನೈ ನಗರದ ಹೃದಯ ಭಾಗದಲ್ಲಿ ಒಂದು ತಂಪಾದ ಕತ್ತಲೆಯ ರಾತ್ರಿ. ಬೀದಿಗಳು ಖಾಲಿಯಾಗಿವೆ. ಮಂಗಿರುವ ಬೀದಿ ದೀಪಗಳ ಬೆಳಕು ಭಯಾನಕ ನೆರಳುಗಳನ್ನು ಸೃಷ್ಟಿಸುತ್ತದೆ. ಪೊಲೀಸ್ ಅಧಿಕಾರಿ ಅರವಿಂದ್ ತನ್ನ ಗಸ್ತಿನ ಜೀಪ್ನಲ್ಲಿ ಮೈಲಾಪುರದ ಬೀದಿಗಳಲ್ಲಿ ಒಂಟಿಯಾಗಿ ಸಂಚರಿಸುತ್ತಿದ್ದಾನೆ. ಅವನ ಕಾಲಿನ ಶಬ್ದ ಮತ್ತು ಜೀಪ್ನ ಗುನಗುನಾಟ ಮಾತ್ರ ಆ ನಿಶ್ಚಲತೆಯನ್ನು ಒಡ್ಡುತ್ತಿವೆ. ಇದ್ದಕ್ಕಿದ್ದಂತೆ ಕತ್ತಲೆಯ ಮೂಲೆಯಲ್ಲಿ ಒಂದು ಸಣ್ಣ ಆಕೃತಿ ಅವನ ಕಣ್ಣಿಗೆ ಬೀಳುತ್ತದೆ. ಒಬ್ಬ ಸಣ್ಣ ಹುಡುಗಿ ನಡುಗುತ್ತಾ ನಿಂತಿದ್ದಾಳೆ. ಕೈಗಳು ದೇಹಕ್ಕೆ ಅಂಟಿಕೊಂಡಿದ್ದು, ಮುಖ ಬಿಳಿಚಿಕೊಂಡು, ಕಣ್ಣುಗಳು ಭಯದಿಂದ ತುಂಬಿವೆ. ಅರವಿಂದ್ ಜೀಪನ್ನು ನಿಲ್ಲಿಸಿ ಧೀಮಂತವಾಗಿ ಅವಳ ಕಡೆಗೆ ನಡೆದ. ನಿನ್ನ ಹೆಸರು ಏನು, ಮಗು ಎಂದು ಮೃದುವಾಗಿ ಕೇಳಿದ. ನಂದಿನಿ ಎಂದು ಅವಳು ಭಯದಿಂದ ಗೊಣಗಿದಳು. ಅವಳ ಕಣ್ಣುಗಳು ದೊಡ್ಡದಾಗಿಯೂ ಭಯದಿಂದ ತುಂಬಿಯೂ ಇದ್ದವು. ಅವಳು ಬೇರೇನೂ ಹೇಳಲಿಲ್ಲ. ಆದರೆ ಅವಳ ನಡುಗುವ ದೇಹ ಮತ್ತು ಕೂಗುವ ಮೌನವು ಭಯಾನಕವಾದದ್ದನ್ನು ಸೂಚಿಸಿತು. ಅರವಿಂದ್ಗೆ ಒಂದು ವಿಚಿತ್ರ ಭಯ ಉಂಟಾಯಿತು. ಈ ಮಗುವಿನ ಸುತ್ತಲಿನ ಗಾಳಿಯು ತಂಪಾಗಿಯೂ ಭಾರವಾಗಿಯೂ ಇತ್ತು. ಒಂದು ಅಗೋಚರ ಭಯವು ಅವನನ್ನು ಆವರಿಸಿತು. ನಂದಿನಿ ಇದ್ದಕ್ಕಿದ್ದಂತೆ ಗೊಣಗಿದಳು. ನಾನು ಓಡಿಬಂದೆ. ಆದರೆ ಅವರು ಪ್ರತಿ ರಾತ್ರಿಯೂ ನನ್ನನ್ನು ಕಾಡುತ್ತಾರೆ. ಅವಳ ಧ್ವನಿಯು ಮುರಿದಿತ್ತು. ಪ್ರತಿಯೊಂದು ಮಾತು ನೋವಿನ ಆಳವನ್ನು ಬಿಂಬಿಸಿತು. ಯಾರು ನಿನ್ನನ್ನು ಕಾಡುತ್ತಾರೆ ಎಂದು ಅರವಿಂದ್ ಕೇಳಿದ. ಆದರೆ ನಂದಿನಿ ಕತ್ತಲೆಯ ದಿಕ್ಕಿನತ್ತ ದಿಟ್ಟಿಸಿ, ಅವರು ಇಲ್ಲಿದ್ದಾರೆ, ನನ್ನನ್ನು ನೋಡುತ್ತಿದ್ದಾರೆ ಎಂದಳು. ಅವಳ ಕಣ್ಣುಗಳು ಒಂದು ಭಯವನ್ನು, ಅರವಿಂದ್ಗೆ ಕಾಣಲಾಗದ ಭಯವನ್ನು ಗಮನವಿಟ್ಟು ನೋಡಿದವು. ಅರವಿಂದ್ನ ಹೃದಯವು ವೇಗವಾಗಿ ಡವಡವನೆ ಬಡಿಯಿತು. ವರ್ಷಗಟ್ಟಲೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದ ಅವನು ಅನೇಕವನ್ನು ಕಂಡಿದ್ದರೂ ಈ ಮಗುವಿನ ಭಯವು ಅವನನ್ನು ಭಯಗೊಳಿಸಿತು. ಅವನು ತನ್ನ ವಾಕಿಟಾಕಿಯನ್ನು ತೆಗೆದುಕೊಂಡು ಸಹಾಯಕ್ಕೆ ಕರೆದ. ಇಲ್ಲಿ ಅಧಿಕಾರಿ ಅರವಿಂದ್, ಮೈಲಾಪುರ ಜಂಕ್ಷನ್ನಲ್ಲಿ ತುರ್ತು ಸಹಾಯ ಬೇಕು. ಒಂದು ಮಗು. ಅವಳು ಭಯಭೀತಳಾಗಿದ್ದಾಳೆ. ಅವನ ಧ್ವನಿಯಲ್ಲಿ ಸ್ವಲ್ಪ ನಡುಕವಿತ್ತು. ಕೆಲವೇ ನಿಮಿಷಗಳಲ್ಲಿ ಲಕ್ಷ್ಮಿ ಎಂಬ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಬಂದಳು. ಮಕ್ಕಳೊಂದಿಗೆ ಮಾತನಾಡಿ ಅವರನ್ನು ಸಮಾಧಾನಪಡಿಸುವ ಕೌಶಲವನ್ನು ಹೊಂದಿದ್ದ ಲಕ್ಷ್ಮಿ ನಂದಿನಿಯ ಕಡೆಗೆ ಧೀಮಂತವಾಗಿ ನಡೆದಳು. ನಂದಿನಿ, ನಾನು ಲಕ್ಷ್ಮಿ, ನಾವು ನಿನ್ನನ್ನು ರಕ್ಷಿಸುತ್ತೇವೆ. ನಿನ್ನನ್ನು ಭಯಪಡಿಸುವುದು ಏನು ಎಂದು ಮೃದುವಾಗಿ ಕೇಳಿದಳು. ಆದರೆ ನಂದಿನಿ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳು ಇನ್ನೂ ಕತ್ತಲೆಯನ್ನು ದಿಟ್ಟಿಸಿದವು. ದೇಹವು ನಡುಗಿತು. ಕೈಗಳು ಬಟ್ಟೆಯನ್ನು ಬಿಗಿಯಾಗಿ ಹಿಡಿದವು. ಅರವಿಂದ್ ಸುತ್ತಲಿನ ಮನೆಗಳಲ್ಲಿ ವಿಚಾರಣೆ ಆರಂಭಿಸಿದ. ಅವನು ಬಾಗಿಲುಗಳನ್ನು ಬಡಿದು, ಈ ಮಗುವಿನ ಬಗ್ಗೆ ಏನಾದರೂ ಗೊತ್ತಾ ಎಂದು ಕೇಳಿದ. ಆದರೆ ಯಾರೂ ಸ್ಪಷ್ಟವಾಗಿ ಏನೂ ಹೇಳಲಿಲ್ಲ. ಒಬ್ಬ ಯುವಕ ಬಾಗಿಲು ತೆರೆದು, ನನಗೇನೂ ಗೊತ್ತಿಲ್ಲ ಎಂದು ಹೇಳಿ ತಕ್ಷಣ ಬಾಗಿಲನ್ನು ಮುಚ್ಚಿದ. ಇತರರು ಭಯದಿಂದ ಕಣ್ಣುಗಳನ್ನು ಕೆಳಗಿಳಿಸಿ ಮುಖವನ್ನು ತಿರುಗಿಸಿದರು. ಎಲ್ಲರಿಗೂ ಏನೋ ಗೊತ್ತಿರುವಂತೆ ಕಂಡಿತು. ಆದರೆ ಯಾರೂ ಮಾತನಾಡಲು ಸಿದ್ಧರಿರಲಿಲ್ಲ. ಕೊನೆಗೆ ಒಂದು ಹಳೆಯ, ಬಿಟ್ಟುಬಿಡಲಾದಂತೆ ಕಾಣುವ ಮನೆಯಲ್ಲಿ ಒಬ್ಬ ವೃದ್ಧ ಬಾಗಿಲನ್ನು ತೆರೆದ. ಅವನ ಮುಖವು ಸುಕ್ಕುಗಳಿಂದ ತುಂಬಿತ್ತು. ಕಣ್ಣುಗಳಲ್ಲಿ ಒಂದು ಭಾರವಿತ್ತು. ಆ ಮಗು ಯಾವಾಗಲೂ ಒಂಟಿಯಾಗಿರುತ್ತದೆ ಎಂದು ಅವನು ಹೇಳಿದ. ಯಾರಿಗೂ ಅವಳು ಬೇಡ. ಎಲ್ಲರಿಗೂ ಏನೋ ಗೊತ್ತಿದೆ, ಆದರೆ ಯಾರೂ ಏನೂ ಮಾಡಿಲ್ಲ. ಈ ಮಾತುಗಳು ಅರವಿಂದ್ನ ಹೃದಯವನ್ನು ಒಡ್ಡಿದವು. ನಂದಿನಿ ಒಂದು ಸಣ್ಣ ಮಗು, ಒಂಟಿಯಾಗಿ ಭಯಾನಕವಾದದ್ದನ್ನು ಎದುರಿಸುತ್ತಿದ್ದಾಳೆ. ಯಾರೂ ಅವಳಿಗೆ ಸಹಾಯ ಮಾಡಿಲ್ಲ. ಇದ್ದಕ್ಕಿದ್ದಂತೆ ಅರವಿಂದ್ನ ಫೋನ್ಗೆ ಒಂದು ಅನಾಮಿಕ ಕರೆ ಬಂದಿತು. ಅಣ್ಣಾನಗರದಲ್ಲಿ ಒಂದು ದೊಡ್ಡ ಕೊಠಡಿಗೆ ಹೋಗಿ ಎಂದು ಒಂದು ನಡುಗುವ ಧ್ವನಿಯು ಹೇಳಿತು. ಅಲ್ಲಿ ಭಯಾನಕವಾದದ್ದು ನಡೆಯುತ್ತಿದೆ. ಕರೆ ಕಟ್ಟಾಯಿತು. ಅರವಿಂದ್ ಮತ್ತು ಲಕ್ಷ್ಮಿ ತಕ್ಷಣ ನಂದಿನಿಯೊಂದಿಗೆ ಅಣ್ಣಾನಗರಕ್ಕೆ ತೆರಳಿದರು. ದಾರಿಯಲ್ಲಿ ನಂದಿನಿಯ ವರ್ತನೆ ಬದಲಾಯಿತು. ಅವಳು ಇನ್ನಷ್ಟು ಭಯಗೊಂಡು ಕೈಗಳು ಬಟ್ಟೆಯನ್ನು ಬಿಗಿಯಾಗಿ ಹಿಡಿದು ಮುಖವು ಬಿಳಿಚಿಕೊಂಡಿತು. ಲಕ್ಷ್ಮಿ ಮುಂಭಾಗದ ಸೀಟ್ನಿಂದ ಅವಳನ್ನು ಗಮನಿಸಿದಳು. ನಂದಿನಿ, ಏನಾಯಿತು ಎಂದು ಕೇಳಿದಳು. ಆದರೆ ನಂದಿನಿ ಏನೂ ಹೇಳಲಿಲ್ಲ. ಅವಳ ಕಣ್ಣುಗಳು ಭಯದಿಂದ ವಿಶಾಲವಾಗಿ ಮುಂದಿನ ಒಂದು ದಿಕ್ಕನ್ನು ದೃಢವಾಗಿ ನೋಡಿದವು. ಅವರು ಒಂದು ದೊಡ್ಡ ಐಷಾರಾಮಿ ಕೊಠಡಿಯ ಮುಂದೆ ನಿಂತರು. ಅದರ ಎತ್ತರದ ಗೋಡೆಗಳು ಮತ್ತು ಕತ್ತಲೆಯ ಕಿಟಕಿಗಳು ಭಯಾನಕ ವಾತಾವರಣವನ್ನು ಸೃಷ್ಟಿಸಿದವು. ಬಾಗಿಲನ್ನು ತೆರೆದವನು ರಾಜೇಶ್ ಕುಮಾರ್ ಎಂಬ ವ್ಯಕ್ತಿ. ದುಬಾರಿ ಬಟ್ಟೆ ಧರಿಸಿ ಸ್ಮಿತದಿಂದ ಮಾತನಾಡಿದ ರಾಜೇಶ್ನ ಶಾಂತತೆಯು ಸಹಜಕ್ಕೆ ವಿರುದ್ಧವಾಗಿ ಕಂಡಿತು. ಈ ಸ್ಥಳವು ನಿನಗೆ ಪರಿಚಿತವೇ ಎಂದು ಲಕ್ಷ್ಮೀ ನಂದಿನಿಯನ್ನು ಕೇಳಿದಳು. ನಂದಿನಿ ಏನೂ ಹೇಳಲಿಲ್ಲ. ಆದರೆ ಅವಳ ಕಣ್ಣುಗಳು ಕೊಠಡಿಯಲ್ಲಿ ಸ್ಥಿರವಾಗಿದ್ದವು. ದೇಹವು ನಡುಗಿತು. ನಂದಿನಿ ಎಂಬ ಮಗುವಿನ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಎಂದು ಅರವಿಂದ್ ರಾಜೇಶ್ನನ್ನು ಕೇಳಿದ.
ಇಲ್ಲ, ನನಗೆ ಗೊತ್ತಿಲ್ಲ ಎಂದು ರಾಜೇಶ್ ಶಾಂತವಾಗಿ, ಆದರೆ ಸ್ವಲ್ಪ ಆತುರದಿಂದ ಹೇಳಿದ. ಅವನ ಸ್ಮಿತವು ಸ್ವಲ್ಪ ನಡುಗಿತು, ಕಣ್ಣುಗಳು ಒಂದು ಕ್ಷಣ ಮಿನುಗಿದವು. ಅರವಿಂದ್ ಮತ್ತು ಲಕ್ಷ್ಮಿಗೆ ಏನೂ ಸರಿಯಿಲ್ಲ ಎಂದು ತೋರಿತು. ಇದ್ದಕ್ಕಿದ್ದಂತೆ ನಂದಿನಿ ದೀರ್ಘ ಮೌನದ ನಂತರ ಗೊಣಗಿದಳು. ಇಲ್ಲಿ ಇತರ ಮಕ್ಕಳೂ ಇದ್ದಾರೆ. ಅವರಿಗೆ ಹೊರಗೆ ಬರಲಾಗಿಲ್ಲ. ನಾನು ಓಡಿ ಬಂದೆ, ಆದರೆ ಅವರಿಗೆ ಸಾಧ್ಯವಾಗಲಿಲ್ಲ. ಅವಳ ಧ್ವನಿಯು ನಡುಗಿತು, ಆದರೆ ಪ್ರತಿಯೊಂದು ಮಾತು ಅವರ ಹೃದಯದಲ್ಲಿ ಭಾರವಾಗಿ ಬಿತ್ತು. ಅರವಿಂದ್ನ ಉಸಿರು ನಿಂತಿತು. ಲಕ್ಷ್ಮಿ ಆಘಾತದಿಂದ ನಂದಿನಿಯನ್ನು ನೋಡಿದಳು. ನಂದಿನಿ, ಏನು ಹೇಳುತ್ತಿದ್ದೀಯಾ? ಇತರ ಮಕ್ಕಳು ಎಂದು ಕೇಳಿದಳು. ನಂದಿನಿ ಕಣ್ಣುಗಳನ್ನು ಕೊಠಡಿಯಲ್ಲಿ ದೃಢವಾಗಿಟ್ಟು, ಅವರು ಅಲ್ಲಿದ್ದಾರೆ. ನನಗೆ ಗೊತ್ತು, ಅವರಿಗೆ ನೋವಾಗುತ್ತಿದೆ ಎಂದಳು. ಅರವಿಂದ್ ತಕ್ಷಣ ಇನ್ನಷ್ಟು ಪೊಲೀಸರನ್ನು ಕರೆದ. ಅಣ್ಣಾನಗರದಲ್ಲಿ ಒಂದು ಕೊಠಡಿಯಲ್ಲಿ ತುರ್ತು ಕ್ರಿಯೆ ಬೇಕು ಎಂದು ಗಟ್ಟಿಯಾಗಿ ಹೇಳಿದ. ರಾಜೇಶ್ ಇನ್ನೂ ಸ್ಮಿತದಿಂದ, ನೀವು ಹುಡುಕಬೇಕೆಂದರೆ ಹುಡುಕಿ, ನನಗೆ ಮರೆಮಾಚಲು ಏನೂ ಇಲ್ಲ ಎಂದು ಹೇಳಿದ. ಆದರೆ ಅವನ ಕಣ್ಣುಗಳಲ್ಲಿ ಒಂದು ಭಯವು ಮಿನುಗಿತು. ಪೊಲೀಸ್ ತಂಡವು ಬಂದು ಕೊಠಡಿಯೊಳಗೆ ಪ್ರವೇಶಿಸಿತು. ಅಲ್ಲಿ ಕಂಡ ದೃಶ್ಯವು ಅವರನ್ನು ಆಘಾತಕ್ಕೊಳಗಾಗಿಸಿತು. ಕತ್ತಲೆಯ ಕೊಠಡಿಗಳಲ್ಲಿ ದೊಡ್ಡ ಸಂಖ್ಯೆಯ ಮಕ್ಕಳು ಹಸಿವಿನಿಂದ, ಭಯದಿಂದ, ಕೃಶವಾದ ದೇಹಗಳೊಂದಿಗೆ ಬದುಕುತ್ತಿದ್ದರು. ಕೆಲವರು ಸರಪಳಿಗಳಲ್ಲಿ, ಕೆಲವರು ಕತ್ತಲೆಯಲ್ಲಿ ಅಡಗಿದ್ದರು. ಅವರ ಕಣ್ಣುಗಳಲ್ಲಿ ಭಯ ಮತ್ತು ಭರವಸೆಯ ಕೊರತೆ ಮಾತ್ರ ಇತ್ತು. ತನಿಖೆಯಲ್ಲಿ ರಾಜೇಶ್ ಕುಮಾರ್ ಒಂದು ಮಾನವ ಕಳ್ಳಸಾಗಣೆ ಗುಂಪಿನ ಮುಖ್ಯಸ್ಥನಾಗಿದ್ದನೆಂದು ತಿಳಿಯಿತು. ಈ ಐಷಾರಾಮಿ ಕೊಠಡಿಯು ಹೊರಗಿನಿಂದ ಮೌಲ್ಯಯುತ ಆಸ್ತಿಯಂತೆ ಕಾಣಿಸಿದರೂ ಒಳಗಿನಿಂದ ಭಯಾನಕ ಜೈಲಾಗಿತ್ತು. ಮಕ್ಕಳನ್ನು ಮಾರಾಟ ಮಾಡಿ ಅವರನ್ನು ದುರುಪಯೋಗಪಡಿಸಿಕೊಂಡು ರಾಜೇಶ್ ಮತ್ತು ಅವನ ಸಹಚರರು ವರ್ಷಗಟ್ಟಲೆ ಈ ಕ್ರೌರ್ಯವನ್ನು ಮುಂದುವರೆಸಿದ್ದರು. ನಂದಿನಿಯ ಧೈರ್ಯವೇ ಈ ಕತ್ತಲೆಯ ಮುಖವಾಡವನ್ನು ಕಿತ್ತಿತು. ಅವಳು ಓಡಿಬಂದು ಸಹಾಯಕ್ಕೆ ಕೂಗಿ ತನ್ನ ಧ್ವನಿಯನ್ನು ಎತ್ತಿದಳು. ಅವಳ ಒಂದು ಮಾತು ಇತರ ಮಕ್ಕಳು, ಒಂದು ದೊಡ್ಡ ರಕ್ಷಣಾ ಕಾರ್ಯಾಚರಣೆಗೆ ಆರಂಭವಾಯಿತು. ಪೊಲೀಸರು ರಾಜೇಶ್ನನ್ನು ಬಂಧಿಸಿದರು. ಅವನ ಸ್ಮಿತವು ಮಾಯವಾಯಿತು. ಅವನ ರಹಸ್ಯಗಳು ಬಯಲಾದವು. ರಕ್ಷಿಸಲಾದ ಮಕ್ಕಳಿಗೆ ಆಹಾರ ಮತ್ತು ವೈದ್ಯಕೀಯ ಸಹಾಯವನ್ನು ಒದಗಿಸಲಾಯಿತು. ವರ್ಷಗಟ್ಟಲೆ ಕತ್ತಲೆಯಲ್ಲಿ ಬದುಕಿದ್ದ ಅವರು ಮೊದಲ ಬಾರಿಗೆ ಸುರಕ್ಷತೆಯನ್ನು ಅನುಭವಿಸಿದರು. ಲಕ್ಷ್ಮಿ ಒಂದು ರಕ್ಷಣಾ ಕೇಂದ್ರದಲ್ಲಿ ನಂದಿನಿಯ ಕೈಯನ್ನು ಹಿಡಿದು ಹೇಳಿದಳು, ನಂದಿನಿ, ನೀನೊಬ್ಬ ನಾಯಕಿ. ನಿನ್ನ ಧೈರ್ಯದಿಂದ ಅನೇಕ ಮಕ್ಕಳಿಗೆ ಹೊಸ ಜೀವನ ಸಿಕ್ಕಿತು. ನಂದಿನಿ ಮೊದಲ ಬಾರಿಗೆ ಸ್ವಲ್ಪ ಸ್ಮಿತವನ್ನು ನೀಡಿದಳು. ಅವಳ ಕಣ್ಣುಗಳಲ್ಲಿ ಭಯದ ನೆರಳು ಇದ್ದರೂ ಒಂದು ಹೊಸ ಭರವಸೆಯೂ ಮಿನುಗಿತು. ನಂದಿನಿಯ ಧ್ವನಿಯು ಒಂದು ಸಣ್ಣ ಮಗುವಿನ ಧೈರ್ಯವು ಕತ್ತಲೆಯ ಜಗತ್ತನ್ನು ಬೆಳಕಿನತ್ತ ಕೊಂಡೊಯ್ಯಿತು. ರಕ್ಷಿಸಲಾದ ಮಕ್ಕಳು ಹೊಸ ಜೀವನವನ್ನು ಆರಂಭಿಸಲು ಅವಕಾಶ ಪಡೆದರು. ಚೆನ್ನೈನ ಸಮುದಾಯವು ಮೊದಲು ಮೌನವಾಗಿದ್ದವರು ಈಗ ಕೈಜೋಡಿಸಿದರು. ದತ್ತು, ಆರೈಕೆ, ಪ್ರೀತಿ ಎಲ್ಲವೂ ಅವರಿಗೆ ಒದಗಿತು. ನಂದಿನಿ ಒಬ್ಬ ಬಾಧಿತೆಯಿಂದ ಎಲ್ಲರಿಗೂ ಸ್ಫೂರ್ತಿಯಾಗಿ ಒಬ್ಬ ನಾಯಕಿಯಾದಳು. ಅವಳ ಕಥೆಯು ಭಯದ ಕಥೆಯಲ್ಲ, ಧೈರ್ಯದ, ಭರವಸೆಯ ಕಥೆಯಾಗಿದೆ.